ಈಗೇನು ಕಲ್ಯಾಣ ಕರ್ನಾಟಕ ಆರ್ಟಿಕಲ್ 371J ಅಡಿನಲ್ಲಿ ಕಳೆದ ವರ್ಷ 3,000 ಕೋಟಿ ಅನುದಾನ ಬಂದಿತ್ತು. ಅದರಲ್ಲಿ ಎಲ್ಲ ಪಕ್ಷದ ಆ ಭಾಗದ ಇರ್ತಕ್ಕಂಥ ಎಲ್ಲ ಶಾಸಕರಿಗೂ ಕೂಡ ಹಂಚಿಕೆ ಆಗಿತ್ತು. ಅಲ್ಲಿ ಮಾಡಿದಂಥ ಒಂದು ಸಮಿತಿನಲ್ಲಿ ಎಲ್ಲ ಪಕ್ಷದವ್ರನ್ನು ಕೂಡ ಒಳಗೊಂಡಂಥ ಒಂದು ಸಮಿತಿನೂ ಕೂಡ ಹಿಂದೆ ಮಾಡಿದರು. ಆದರೆ ಈ ವರ್ಷ ಈ ಯೋಜನೆ ಅಡಿನಲ್ಲಿ ಕಲ್ಯಾಣ ಕರ್ನಾಟಕ ಆರ್ಟಿಕಲ್ 371J ಅಡಿನಲ್ಲಿ 5,000 ಕೋಟಿ ಅನುದಾನ ಬಂದಿದೆ. ಅದರಲ್ಲಿ 3,000ನ ಈಕ್ವಲ್ ಆಗಿ ಎಲ್ಲ ಪಕ್ಷದ ಶಾಸಕರಿಗೂ ಆ ಭಾಗದ ಎಲ್ಲ ಕ್ಷೇತ್ರಕ್ಕೂ ಕೂಡ ಹಂಚಿಕೆ ಮಾಡಿ ಇನ್ನು 2,000 ಕೋಟಿ ಹಣವನ್ನು ಅಬಯನ್ಸಲ್ಲಿ ಹಂಗೆ ಇಟ್ಕೊಂಡಿದ್ದಾರೆ. ಯಾಕೆ ಹಿಂಗೆ ಇಟ್ಕೊಂಡಿದ್ದಾರೆ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿಯ ಎಲ್ಲ ಉಸ್ತುವಾರಿ ಸಚಿವರು ಇದರಲ್ಲಿ ಅವರೊಂದು ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅದನ್ನು ಇವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆ ಅಡಿನಲ್ಲಿ 1,000 ಕೋಟಿ ಅನುದಾನನ ಖರ್ಚು ಮಾಡಲಿಕ್ಕೆ ಇಟ್ಕೊಂಡಿದ್ದಾರೆ ಅಂತ ಬಂದಿರತಕ್ಕಂಥ ಮಾಹಿತಿ. ಮತ್ತು ಅಲ್ಲಿರ್ತಕ್ಕಂಥ 6 ಜಿಲ್ಲೆಗಳ ಉಸ್ತುವಾರಿ ಸಚಿವರು ಕೂಡ 1,000 ಕೋಟಿನ ಅವರು ವಿವೇಚನೆ ಅಡಿನಲ್ಲಿ ಹಂಚಿಕೆ ಮಾಡಲಿಕ್ಕೆ ಇದನ್ನು ಅಬಯನ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ನಮಗೆ ಗುಮಾನೆ ಇದೆ. ಆದ್ದರಿಂದ ದಯಮಾಡಿ ನಾವು ಒತ್ತಾಯ ಮಾಡ್ತೀವಿ, ಅಲ್ಲಿ ಬರ್ತಕ್ಕಂಥ ಎಲ್ಲ ಕ್ಷೇತ್ರಕ್ಕೂ ಎಲ್ಲ ಒಂದು ಅನುದಾನನೂ ಕೂಡ ಈಕ್ವಲ್ ಆಗಿ ಸಾಮೂಹಿಕವಾಗಿ ಹಂಚಿಕೆ ಆಗಬೇಕು ಅಂತ ನಮ್ಮೆಲ್ಲರ ಒತ್ತಾಯ ಇದೆ. ಇದು ತಾರತಮ್ಯ ಅವ್ರು ಮಾಡ್ತಾ ಇರೋದ್ರಿಂದ ನಾವೆಲ್ಲರೂ ಕೂಡ BJPಯವರು ಮತ್ತು JDSನ ಆ ಭಾಗದ ಎಲ್ಲ ಶಾಸಕ ಮಿತ್ರರು ಕೂಡ ಸೇರಿಕೊಂಡು ಇಲ್ಲಾಗಿರ್ತಕ್ಕಂಥ ಅನ್ಯಾಯವನ್ನು ಎತ್ತಿಡಿಯೋ ನಿಟ್ಟಿನಲ್ಲಿ ಇದಕ್ಕೆ ಮುಖ್ಯಸ್ಥರಾಗಿ ನಮ್ಮ ಘನತೆವೆತ್ತ ರಾಜ್ಯಪಾಲರೇ ಇರೋದ್ರಿಂದ ಅವ್ರಿಗೆ ನಾವೆಲ್ಲರೂ ಕೂಡ ಇದನ್ನು ಮನವಿಯನ್ನು ಮಾಡ್ಕೊಂಡಿದ್ವಿ. ಈ ಥರ ತಾರತಮ್ಯ ಸರ್ಕಾರ ಮಾಡ್ತಾ ಇದೆ, ಇದನ್ನು ದಯಮಾಡಿ ಆಗ್ಲಿಕ್ಕೆ ಬಿಡಬಾರ್ದು. ನಮಗೆಲ್ಲರಿಗೂ ಕೂಡ ಸಾಮೂಹಿಕವಾಗಿ ಈ ಹಂಚಿಕೆ ಆಗಬೇಕು ಅಂತ ನಾವು ಒತ್ತಾಯವನ್ನು ಮಾಡಿದ್ದೇವೆ. ರೈಟ್, ನೀವೇನು ಮತ್ತೆ ಅದರದ್ದೆಲ್ಲ ಮಾಹಿತಿ ತರಿಸ್ಕೊಂಡು ನಾನು ಅದನ್ನ ಪರಿಶೀಲನೆ ಮಾಡಿ ಸರಿಪಡಿಸ್ತೀನಿ ಅಂತ ರಾಜ್ಯಪಾಲರು ಕೂಡ ಹೇಳಿದ್ದಾರೆ. ಅದನ್ನ